ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಈಗಾಗಲೇ ತೆಲಂಗಾಣ ರಚನೆಯ ಕಾವು ಆಂಧ್ರ ಪ್ರದೇಶದಲ್ಲಿ ಏರ್ತಾ ಇದೆ. ಜೊತೆಗೆ ಎರಡು ಕಡೆ ವಿರೋಧ ವ್ಯಕ್ತ ಆಗ್ತದೆ. ಮತ್ತೊಂದು ಕಡೆ ತೆಲಂಗಾಣ ಬೇಕು ಅನ್ನೋರ ಜೋರು ಧ್ವನಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಸೀಮಾಂಧ್ರ ಉಳಿಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆ CM ಕಿರಣ್ ಕುಮಾರ್ ರೆಡ್ಡಿ ಅಡಕತ್ರಲ್ಲಿ ಸಿಗಾಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ CWC ಮೀಟಿಂಗ್ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕ್ಯಾಬಿನೆಟ್ ಇದಕ್ಕೆ ಅಪ್ರೂವಲ್ ಕೊಟ್ಟರೆ ಬಹುತೇಕ ಈ ಒಂದು ಆಗಸ್ಟ್ 6ರಿಂದ ಶುರುವಾಗುವಂಥ ಮಾನ್ಸೂನ್ ಸೆಷನ್ನಲ್ಲಿ ಇದನ್ನು ಪ್ರಸ್ತಾಪ ಇಡುವಂಥದ್ದು. ಸೊ ಇದಾದ ನಂತರ ಈ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಒಂದು ರೀತಿ ನುಜ್ಜುಗುಜ್ಜಾಗಿದೆ. ಸೊ ಈ ವಿಷಯವನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇದರ ಒಂದು ಡೀಟೇಲ್ ರಿಪೋರ್ಟ್ ನೋಡ್ಕೊಂಬರೋಣ. ಒಡೆದು ಆಳಿದರೆ ಅಧಿಕಾರ, ಇದು ರಾಜಕೀಯ ಪಕ್ಷಗಳ ನೀತಿ. ಕಾಂಗ್ರೆಸ್ ಈಗ ಅಂಥದ್ದೇ ಕೆಟ್ಟ ರಾಜಕೀಯ ಸಾಹಸಕ್ಕೆ ಕೈ ಹಾಕಿದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಪ್ರತ್ಯೇಕ ತೆಲಂಗಾಣ ರಾಜ್ಯ ಹೋರಾಟ ಇಂದು ನಿನ್ನೆಯದಲ್ಲ. ಹೋರಾಟ ಅದೆಷ್ಟು ಬಲಿಗಳನ್ನು ಪಡೆದಿವೆಯೋ ಲೆಕ್ಕ ಇಟ್ಟವರಿಲ್ಲ. ಈಗ ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ಕೇಂದ್ರ ಸರ್ಕಾರ ಕೊನೆಗೂ ಮನಸ್ಸು ಮಾಡಿದೆ. ಆದರೆ ಇಲ್ಲಿ ಈ ಹಂತದಲ್ಲಿ ಕಾಂಗ್ರೆಸ್ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರದ ದಾಳಗಳನ್ನು ಉರುಳಿಸಿದೆ. ಇದರ ಪ್ರಕಾರ ಹೈದರಾಬಾದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸುವುದು ಹಾಗೂ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡಕ್ಕೂ ಹೈದರಾಬಾದನ್ನೇ ರಾಜಧಾನಿಯನ್ನಾಗಿ ಮಾಡುವುದು ಒಂದು ಲೆಕ್ಕಾಚಾರ. ಇದರ ಜೊತೆಗೆ ರಾಯಲಸೀಮೆಯ ಅನಂತಪುರಂ ಮತ್ತು ಕರ್ನೂಲು ಜಿಲ್ಲೆಗಳು ತೆಲಂಗಾಣಕ್ಕೆ ಸೇರಿಸುವ ಪ್ರಸ್ತಾಪವೂ ಇದೆ. ಹೊಸ ತೆಲಂಗಾಣ ರಾಜ್ಯಕ್ಕೆ ರಾಯಲ ತೆಲಂಗಾಣ ಅಥವಾ ಹೈದರಾಬಾದ್ ರಾಜ್ಯ ಎಂಬ ಹೆಸರು ನೀಡುವ ಸಾಧ್ಯತೆಗಳಿವೆ. ಮೊದಲು ರಾಷ್ಟ್ರಪತಿ ಆಡಳಿತ, ಆಮೇಲೆ ತೆಲಂಗಾಣ ರಾಜ್ಯ ಘೋಷಣೆ. ಇದು ಕೇಂದ್ರ ಸರ್ಕಾರದ ಮಾಸ್ಟರ್ ಪ್ಲಾನ್. ಸಂಭಾವ್ಯ ಪ್ರತಿಭಟನೆಗಳನ್ನು ಹತ್ತಿಕ್ಕಿ ಹೊಸ ರಾಜ್ಯ ಘೋಷಣೆಯ ಉದ್ದೇಶ ಇಟ್ಟುಕೊಂಡಿರುವ ಕೇಂದ್ರ ಸರ್ಕಾರ ಆನಂತರದ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಹಾಕಿ ಅಖಾಡಕ್ಕಿಳಿದಿದೆ. 5 ವರ್ಷ ಹೈದರಾಬಾದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡುವುದು ಕೇಂದ್ರದ ಪ್ಲಾನ್. ರಾಯಲಸೀಮಾ ಸೇರ್ಪಡೆಯಲ್ಲಿ ಜಾತಿ ರಾಜಕೀಯವೂ ಇದೆ. ತೆಲಂಗಾಣಕ್ಕೆ ಸೇರಿಸಲು ಉದ್ದೇಶಿಸಿರುವ ಅನಂತಪುರಂ, ಕರ್ನೂಲು ಜಿಲ್ಲೆಗಳಲ್ಲಿ ಮುಸ್ಲಿಂ ದಲಿತರ ಸಂಖ್ಯೆ ಹೆಚ್ಚು. ಅಲ್ಲಿರುವ ಅಹಿಂದ ಮತದಾರರನ್ನ ಗೆಲ್ಲಲು ತೆಲಂಗಾಣಕ್ಕೆ ರಾಯಲಸೀಮೆ ಜಿಲ್ಲೆಗಳನ್ನು ಸೇರಿಸುವ ಪ್ಲಾನ್ ಕಾಂಗ್ರೆಸ್ನದ್ದು. ಈ 2 ಜಿಲ್ಲೆಗಳನ್ನು ತೆಲಂಗಾಣಕ್ಕೆ ಸೇರಿಸಿಬಿಟ್ರೆ ಆನಂತರ ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದದಿಂದಲೂ ತಪ್ಪಿಸಿಕೊಳ್ಳಬಹುದು. ಇಷ್ಟೆಲ್ಲ ಯೋಜನೆಗಳನ್ನು ಇಟ್ಟುಕೊಂಡು ಬಂದಿರುವ ಕಾಂಗ್ರೆಸ್ಗೆ ತನ್ನದೇ ಪಕ್ಷದವರಿಂದಲೇ ಬೆಂಬಲ ಸಿಗ್ತಾ ಇಲ್ಲ. ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿರುವ ಚಿರಂಜೀವಿ ತೆಲಂಗಾಣ ಬೇಡ ಎಂದು ಲಾಬಿ ನಡೆಸಿದ್ದಾರೆ. CM ಆಗಿದ್ದ ಕಿರಣ್ ಕುಮಾರ್ ರೆಡ್ಡಿ ರಾಜೀನಾಮೆ ಕೊಟ್ಟು ವಿರೋಧಿಸಿದ್ದಾರೆ ಮತ್ತು ಅದೇ ಕಾರಣಕ್ಕಾಗಿ ಸೋನಿಯಾರ ಆಕ್ರೋಶಕ್ಕೂ ಗುರಿಯಾಗಿದ್ದಾರೆ. ಈಗ ತೆಲಂಗಾಣ ಗಲಾಟೆ ಕಾಂಗ್ರೆಸ್ನ ಕುತ್ತಿಗೆಗೆ ಬಂದಂತಿದೆ. ನಾಳೆ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಡೆಯಲಿದೆ. ಆಗಸ್ಟ್ 5ರಂದು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರತ್ಯೇಕ ತೆಲಂಗಾಣ ರಾಜ್ಯಕ್ಕೆ ಒಪ್ಪಿಗೆ ಪಡೆಯುವುದು ಕಾಂಗ್ರೆಸ್ನ ಗುರಿ. ಅಷ್ಟರೊಳಗೆ ಕಾಂಗ್ರೆಸ್ ಆಂಧ್ರ ಪ್ರದೇಶದ ಎಲ್ಲರ ಮನವೊಲಿಸಬೇಕು. ವಿಚಿತ್ರ ಅಂದರೆ ಆಂಧ್ರ ಪ್ರದೇಶ ಕಾಂಗ್ರೆಸ್, YSR ಕಾಂಗ್ರೆಸ್, ತೆಲುಗು ದೇಶಂಗಳು ಪ್ರತ್ಯೇಕ ತೆಲಂಗಾಣ ರಾಜ್ಯ ವಿಚಾರದಲ್ಲಿ ಗೊಂದಲದಲ್ಲೇ ಇವೆ. ಬಿಜೆಪಿ ಮತ್ತು TRS ಮಾತ್ರ ಇದಕ್ಕೆ ಬೆಂಬಲವಾಗಿವೆ. ಅದಾಗಲೇ ಆಂಧ್ರ ಪ್ರದೇಶದಲ್ಲಿ ಮತ್ತೊಮ್ಮೆ ಬೆಂಕಿ ಹೊತ್ತುಕೊಂಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಬನ್ನಿ, ಮೊದಲಿಗೆ ನಾನು ದಿವಾಕರ್ ಕೇಳ್ತೀನಿ. ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಮೇಲೆ ಹಾಕೊಳ್ತಾ ಇದೆ. ತೆಲಂಗಾಣ ಮಾಡೋಕ್ಕೆ ಹೊರಟಿದ್ರೆ ಇನ್ನೊಂದು ಕಡೆ ಸೀಮಾಂಧ್ರದ ಕೂಗು ಬರ್ತಾ ಇದೆ. ಸ್ವತಃ ಕಿರಣ್ ಕುಮಾರ್ ರೆಡ್ಡಿ ಏನು ಹೇಳ್ತಾ ಇದ್ದಾರೆ, ನನ್ನ ಅಧ್ಯಕ್ಷತೆಯಲ್ಲಿ ಈ ರೀತಿ ರಾಜ್ಯ ವಿಭಜನೆ ನಾನು ಅವಕಾಶ ಕೊಡೋದಿಲ್ಲ. ಅಂದರೆ ಬಹುತೇಕ ಆಂಧ್ರದ ಕಿಚ್ಚು ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಮಸ್ಯೆ ಆಗುತ್ತೆ. ಉಳಿದಾರದ ಒಂದು ಅದನ್ನು ನುಂಗೋಕ್ಕೂ ಆಗ್ತಿಲ್ಲ, ಉಳೋಕ್ಕೂ ಆಗ್ತಿಲ್ಲ ಪರಿಸ್ಥಿತಿ. ಇವತ್ತು ವಿಶೇಷ ಅಂದರೆ ಈ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳಿಗೆ ಹೋರಾಟ ಪ್ರಾರಂಭ ಆಗಿದೆ ಆಂಧ್ರದಲ್ಲಿ. ಅಂಥ ಭಾಷಾವಾರು ಪ್ರಾಂತ್ಯಗಳು ಪ್ರಾರಂಭ ಮಾಡಿದಂಥ ಆಂಧ್ರದಲ್ಲಿಯೇ 1969ರಷ್ಟು ಹಿಂದೆಯೇ ತೆಲಂಗಾಣ ಹೋರಾಟ ಪ್ರಾರಂಭ ಆಗಿತ್ತು. ಆ ತೆಲಂಗಾಣ ಹೋರಾಟ ಆಗಿ ಆವಾಗ ದಿವಂಗತ ಚೆನ್ನಾರೆಡ್ಡಿ ಅವರ ನೇತೃತ್ವದಲ್ಲಿ ಕೂಡ 9 ಪಾರ್ಲಿಮೆಂಟ್ ಸೀಟನ್ನು ತೆಲಂಗಾಣ ಪ್ರಜಾ ಸಮಿತಿ ಗೆದ್ದುಕೊಂಡಿತ್ತು. 1974ರಲ್ಲಿ ಆರ್ಟಿಕಲ್ 371D ಈ ಮುಲ್ಕಿ ರೈಟ್ಸ್ ಅಂತ ಏನು ಕೊಟ್ಟು ಆವಾಗ ತೆಲಂಗಾಣದ ಜನರಿಗೆ ಸಮಾಧಾನ ಮಾಡಬಹುದೇನೋ ಅಂಬತಕ್ಕಂಥ ಒಂದು ಪ್ರಯತ್ನ ಆಯಿತು. ಅವಾಗ ನರಸಿಂಹರಾಯರು ಮುಖ್ಯಮಂತ್ರಿ ಆದವರು ರಾಜೀನಾಮೆ ಕೊಡಬೇಕಾಯಿತು. ಆದರೆ ಇವತ್ತು ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಈ ರಾಜ್ಯದ ವಿಭಜನೆಗೆ ಯಾವ ಒಂದು ಸಮ್ಮತಿ ಬೇಕಾಗಿತ್ತು, ಜನರ ಸಮ್ಮತಿ,
ಅದಿಲ್ಲ ಅಂಬೋದು ಬಹಳ ಬಹಿರಂಗವಾಗಿ ವ್ಯಕ್ತವಾಗ್ತಾ ಇದೆ. ಆದರೆ ದುರಂತ ಏನು ಅಂತಂದರೆ, ಈಗ ಹಿಂದಿನ ಬಾರಿ ದಿವಂಗತ ರಾಜಶೇಖರ್ ರೆಡ್ಡಿಯವರು ಬದುಕಿದಾಗ ತೆಲಂಗಾಣ ರಾಷ್ಟ್ರ ಸಮಿತಿ ಜೊತೆಗೆ ಚುನಾವಣಾ ಹೊಂದಾಣಿಕೆಯನ್ನು ಮಾಡಿಕೊಂಡು ನಿಮಗೆ ಮುಂದಿನ ಚುನಾವಣೆಯ ನಂತರ ಒಂದು ಪ್ರತ್ಯೇಕ ರಾಜ್ಯವನ್ನು ಕೊಡ್ತೇವೆ ಎಂಬತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಇಲ್ಲಿ ಜನಾಭಿಪ್ರಾಯಕ್ಕಿಂತಲೂ ಮುಖ್ಯವಾಗಿ ಒಂದು ಪಕ್ಷ ತನ್ನ ಚುನಾವಣೆಯಲ್ಲಿ ಜನಕ್ಕೆ ಏನು ಅಭಿವಚನವನ್ನು ಕೊಟ್ಟಿತ್ತು ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಎಷ್ಟು ವರ್ಷಗಳಿಂದ ಅನೇಕ ದಶಕಗಳಿಂದ ಇರ್ತಕ್ಕಂಥ ಬೇಡಿಕೆ ಅದು. ಖುದ್ದು ನಿಮ್ಮ ಈಗಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಇದ್ದಾಗಲೂ ಕೂಡ ಇದನ್ನು ಬರೇ ತೇಪೆ ಹಚ್ಕೊಂಡು ಒಂದು ರೀತಿ ಮುಗಿಗೆ ತುಪ್ಪ ಸೌಡ್ಕೊಂಡು ಬಂದರು. ಕೊನೆಗೆ ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ, ನಿಮಗೆ ಅಳಿವಿನ ಪ್ರಶ್ನೆ ಇದೆ. ಒಂದು ರಾಜ್ಯ ವಿಭಜನೆ ಮಾಡ್ತಾ ಇದ್ದಾಗ ಈಗ ಅದನ್ನು ಸುಮ್ಮನೆ ಮೌನವಾಗಿದ್ದಂಥ ಸೀಮಾಂಧ್ರದ ನಿಮ್ಮ ನಾಯಕರಾದಂಥ ಕಿರಣ್ ಕುಮಾರ್ ರೆಡ್ಡಿ ಭಾಳ ಸಂಸದರು ಇವತ್ತು ರಾಜೀನಾಮೆ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಅಲ್ಲ, ಇದು ಪಕ್ಷದ ಆಂಧ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಒಂದು ದೊಡ್ಡ ಎರಡು ಗುಂಪುಗಳಾಗಿ ಬಿಸಿ ತುಪ್ಪ ಎರಡು ಗುಂಪುಗಳಾಗಿರೋದು ಸತ್ಯ. ನಾನು ದಿವಾಕರ ಬಂದೆ. ಈಗ ಬಿ ಆರ್ ಪಾಟೀಲ್ ನೀವು ಹೆಚ್ಚು ಕಮ್ಮಿ ನಾವು ಎಲ್ಲ ಆ ಭಾಗದವರೇ, ಆ ತೆಲಂಗಾಣ ಭಾಗದ ಬರ್ತಕ್ಕಂಥ ಜಿಲ್ಲೆಯವರು. ಒಂದು ಸ್ಪಷ್ಟ ಇದೆ, ತೆಲಂಗಾಣ ಅನ್ನುವಂಥದ್ದು ಹೈದರಾಬಾದ್ ಕರ್ನಾಟಕ ಹೇಗೆ ಹಿಂದುಳಿದು ಅದಕ್ಕಿಂತ ಹಿಂದುಳಿದಂಥ ಪ್ರದೇಶ. ಫಜಲ್ ಅಲಿ ಕಮಿಷನ್, ಈಗ ದಿವಾಕರ್ ಹೇಳೋ ಪ್ರಕಾರ ಭಾಷಾವಾರ ಪ್ರಾಂತ್ಯ ಫಜಲ್ ಅಲಿ ಕಮಿಷನಿಂದ ಹಿಡಿದು ಕೂಡ ಮುಲ್ಕಿ ಅನೇಕ ಅಂಶಗಳು ಪ್ರಸ್ತಾಪ ಆಗುತ್ತೆ. ಸೊ ಇವತ್ತು ಕೂಡ ಜಾತಿವಾರ ಪ್ರಾಬಲ್ಯದ ಪ್ರಶ್ನೆ ಕೂಡ ಇದೆ. ಅಲ್ಲಿ ಇರ್ತಕ್ಕಂಥ ತೆಲಂಗಾಣ ಕೂಗಿಗೆ ಏನಂತಂದರೆ, ಸೀಮಾಂಧ್ರದ ಮೇಲ್ಜಾತಿಯ ಜನ ಇವತ್ತು ಕೂಡ ಹೆಚ್ಚಿನ ಆಡಳಿತವನ್ನು ಮಾಡಿದ್ದಾರೆ, ಹೈದರಾಬಾದನ್ನು ಲೂಟಿ ಮಾಡಿದ್ದಾರೆ, ನಮ್ಮ ಶ್ರಮವನ್ನು ಅವರು ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಪ್ರತ್ಯೇಕ ತೆಲಂಗಾಣ ಕೊಡಿ ಅನ್ನುವಂಥ ಹೋರಾಟ ಇದೆ. ಸೊ ಈಗ ಸುಮ್ಮನಿದ್ದಂಥ ಕಾಂಗ್ರೆಸ್ನ ಎಲ್ಲ ನಾಯಕರು ನಮ್ಗೆ ಒಪ್ಪಿಗೆ ಇಲ್ಲ, ನಾವು ಒಪ್ಪೋದಿಲ್ಲ ಅಂತ ಕೂತಿದ್ದಾರೆ. ಅಂದರೆ ಇದರಲ್ಲಿ ಕಾಂಗ್ರೆಸ್ ರಾಜಕೀಯ ಲಾಭ ತಗೊಳ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ನೋಡಿದ್ರೆ, ಏನು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಈ ರಾಜ್ಯಗಳ ರಚನೆ ಆಗಬೇಕನ್ನುವಂಥದ್ದೇನು ಚಿಂತನೆ ಶುರುವಾಯಿತು. ಆ ಸಂದರ್ಭದಲ್ಲಿನೇ ತೆಲಂಗಾಣಕ್ಕೆ ಪ್ರತ್ಯೇಕವಾದಂಥ ರಾಜ್ಯವನ್ನು ಮಾಡಬೇಕನ್ನುವಂಥ ಶಿಫಾರಸನ್ನು ಅವತ್ತಿನ ಆಯೋಗ ಕೇಂದ್ರಕ್ಕೆ ಮಾಡಿತ್ತು. ಅವತ್ತಿನಿಂದನೂ ಇವತ್ತಿನವರೆಗೆ ಆ ಜನರ ಮನಸ್ಸಿನಲ್ಲಿ, ಆ ಭಾಗದ ಜನರ ಮನಸ್ಸಿನಲ್ಲಿ ನಾವು ಪ್ರತ್ಯೇಕವಾದಂಥ ರಾಜ್ಯವನ್ನು ರಚನೆ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಸ್ವತಂತ್ರವಾಗಿ ಆಳ್ಕೊಳ್ಬೇಕು, ನಮ್ಮ ಅಭಿವೃದ್ಧಿ ನಾವು ಮಾಡ್ಕೋಬೇಕನ್ನುವಂಥ. ಅಂದರೆ ಅವಾಗ ಬೀಜ ಬಿತ್ತಿದ್ರು. ಅವತ್ತು ಬಿಜೆಪಿ ಕಾಂಗ್ರೆಸ್ ರಾಜ್ಯ ಪುನರ್ರಚನಾ ಆಯೋಗ ಅವತ್ತು ಬಹುತೇಕವಾಗಿ ಒಂದು ನಿರ್ಣಯಕ್ಕೆ ಬಂದಿತ್ತು. 1956ರಲ್ಲಿ ತೆಲಂಗಾಣಕ್ಕೆ ಒಂದು ಅದು ಹಳೆಯ ಪ್ರತ್ಯೇಕ ತೆಲಂಗಾಣ ರಚನೆ ಮಾಡೋದಕ್ಕೆ ಶಿಫಾರಸನ್ನು ಅವತ್ತಿನ ಆಯೋಗ ಮಾಡಿತ್ತು. ಅವತ್ತಿನಿಂದ ಇವತ್ತು ಆ ವಿಚಾರ ಜೀವಂತವಾಗಿದೆ. ಇದಾದಮೇಲೆ ಇವತ್ತು ಸಂವಿಧಾನ ತಿದ್ದುಪಡಿಯಾಗಿ ಏನು ಒಂದು ವಿಶೇಷ ಸವಲತ್ತನ್ನು ಆ ಭಾಗಕ್ಕೆ ಸ್ಥಾನಮಾನ ಕೊಡಬೇಕನ್ನುವಂಥ ಮಾತು ಕೊಟ್ಟ ಮೇಲೂ ಕೂಡ ಇವತ್ತು ಯಾಕೆ ಆ ಭಾಗದಲ್ಲಿ ಜನ ಇವತ್ತು ಸಂತೋಷವಾಗಿಲ್ಲ, ಅದಕ್ಕೆ ಒಪ್ಪಿಗೆ ಇಲ್ಲ, ಪ್ರತ್ಯೇಕವಾದಂಥ ಬೇಡಿಕೆಯನ್ನು ಯಾಕೆ ಬೇಡ್ತಾ ಇದ್ದಾರೆ? ಇದಕ್ಕೆ ಭಾಳ ದೊಡ್ಡ ಹಿನ್ನೆಲೆ ಇದೆ. ಏನಾಯಿತು, ಏನು ಇವತ್ತು ಕರ್ನಾಟಕದಲ್ಲಿ 371ರ ತಿದ್ದುಪಡಿಯಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದ ಸವಲತ್ತನ್ನು ಕೊಡಬೇಕನ್ನುವಂಥ ಸಂವಿಧಾನಕ್ಕೆ ತಿದ್ದುಪಡಿ ಆದಮೇಲೆ ಇವತ್ತು ರಾಜ್ಯ ಸರ್ಕಾರ ನಿಯಮ ರಚನೆ ಮಾಡಿ ನಾಳೆ ವಿಧಾನಸೌಧದಲ್ಲಿ ಅದನ್ನು ಒಪ್ಪಿಗೆ ಪಡೆದುಕೊಂಡು ಇದನ್ನು ಕಾರ್ಯಗತ ಮಾಡೋದಕ್ಕೆ ಹೊರಡ್ತದೆ. ಬಟ್ ಅಷ್ಟು ಸಲೀಸಾಗೋದಿಲ್ಲ ಅಂತ ನನ್ನ ಪ್ರಶ್ನೆ. ಯಾಕೆ ಇಲ್ಲಿ ಬರ್ತಾ ಇದೆ ಅಂದರೆ, ನೀವು ಯಾರೋ ಒಂದು ಕಣ್ಣಿಗೆ ಸುಣ್ಣ ಹಚ್ಚಕ್ಕೆ ಹೋದಾಗ ಇನ್ನೊಂದು ಕಣ್ಣೆ ಬೆಣ್ಣೆ ಹಚ್ಚುವಂತ ರಾಜಕೀಯ ನಡೀತಾ ಇದೆ. ತೆಲಂಗಾಣದಲ್ಲಿ ಯಾಕೆ ಇವತ್ತು ಆ ಅನ್ರೆಸ್ಟ್ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಹಾಗಾಗಿ ಆ ಎಲ್ಲ ಕಾರಣಗಳು ಇವತ್ತು ತೆಲಂಗಾಣ ಪ್ರತ್ಯೇಕ ರಾಜ್ಯಕ್ಕೆ ಒತ್ತಾಯ ಕೊಟ್ಟು ಇವತ್ತು ಆ ಪರಿಸ್ಥಿತಿ ನಿರ್ಮಾಣ. ಹಾಗಾದ್ರೆ ಈಗ ಕೇಳ್ಬೋದು, ನಿಮ್ಮ ರಾಜಕೀಯ ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ನಿಮ್ಮ ಅನುಭವದ ಪ್ರಕಾರ ಈಗಿನ ಪರಿಸ್ಥಿತಿಯಲ್ಲಿ ಪ್ರತ್ಯೇಕ ತೆಲಂಗಾಣ ರಚನೆ ಕೂಡ ಪೆಂಡಿಂಗ್ ಉಳ್ಕೋಬಹುದು ಅಂತ ಈ ಪ್ರೆಷರ್ ನೋಡಿ. ಹಿಂದೆ ಚಿದಂಬರಂ ಅವರು ಬಹುತೇಕವಾಗಿ ಲೋಕಸಭೆಯಲ್ಲಿ ಘೋಷಣೆನೇ ಮಾಡಿಬಿಟ್ರು, ಪ್ರತ್ಯೇಕವಾದ ತೆಲಂಗಾಣವನ್ನು ರಚನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇಲ್ಲಿ ಜನ ಖುಷಿ ಪಟ್ಟರು, ಪಟಾಕಿ ಹಾರಿಸಿದ್ರು, ಸಂಭ್ರಮಣೆ ಆಚರಣೆ ಮಾಡಿದ್ರು. ಅದಾದಮೇಲೆ ಕೇಂದ್ರ ಮತ್ತೆ ಒಂದು ಹೆಜ್ಜೆ ಹಿಂದಿಡ್ತು. ಇಲ್ಲ, ನಾವು ನಿರ್ಧಾರ ಮಾಡೋದು ಸರಿಯಲ್ಲ, ಮತ್ತೆ ನಾವು ಈ ಆಂಧ್ರ ಪ್ರದೇಶವನ್ನು ಒಗ್ಗಟ್ಟಾಗಿಡಬೇಕನ್ನುವಂಥ ಅಭಿಪ್ರಾಯಕ್ಕೆ ಬಂದ ಮೇಲೆ ಮತ್ತಷ್ಟು ಈ ವಾತಾವರಣ. ನನ್ನ ಪ್ರಶ್ನೆ ಅಂದರೆ, ಈಗ ಸಭೆ ನಡೀತಾ ಇದೆ, ಸೋನಿಯಾ ಗಾಂಧಿ ನೇತೃತ್ವದಲ್ಲಿ CWC ಸಭೆ ಇದೆ, ಅದಾದ ಕ್ಯಾಬಿನೆಟ್ ಕೂಡ ಸೇರಬೇಕಾಗುತ್ತೆ. ಮೋಸ್ಟ್ಲಿ ಈ ಸೀಮಾಂಧ್ರ ನಾಯಕರ ಪ್ರತಿರೋಧ, ಈಗಿನ ಅವರ ಹೋರಾಟ ನೋಡ್ತಾ ಇದ್ರೆ ತೆಲಂಗಾಣ ಅನ್ನುವಂಥ ಸದ್ಯಕ್ಕೆ ಇನ್ನೂ ಕೂಡ ಹಾಗೆ ಪೆಂಡಿಂಗ್ ಉಳ್ಕೋಬಹುದು ಅನ್ನೋಂಥದ್ದು ಅನುಮಾನ ಇದೆ. ಇಲ್ಲ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ
ಸೊ ಎಲ್ಲದಕ್ಕೆ ರೆಡಿ ಇದೆ, ನೀವೆಲ್ಲ ಫೇಸ್ ಮಾಡಕ್ಕೆ ready ಅಲ್ಲ, ಇದೆ. ತೆಲಂಗಾಣ ರಾಜಕೀಯ ಲಾಭ ನಷ್ಟಗಳು ಏನೇ ಆದ್ರೂ ಕೂಡ ಫೇಸ್ ಮಾಡ್ತಾರೆ. ಪಕ್ಷದ ಒಳಗಡೆ ಬಿಕ್ಕಟ್ಟು ನಿರ್ಮಾಣ ಆಗಿದೆ ಇವತ್ತು. ಪಕ್ಷ ತೆಲಂಗಾಣ ರಚನೆಯ ಬಗ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಪಕ್ಷದ ವರಿಷ್ಠರು ಬದ್ಧ ಆಗಿದೆ, ಬಂದಿದ್ದಾರೆ. ಅದನ್ನು ಜಾರಿಗೊಳಿಸ್ತೀರಿ. ಆದರೆ ಜಾರಿಗೊಳಿಸ್ತಾರೆ. ಆಂಧ್ರ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಒಂದು ಬಹುಭಾಗ ಇದಕ್ಕೆ ಅಧ್ಯಕ್ಷರು ಒಮ್ಮತವಿಲ್ಲ. ಸೇರಿದಂತೆ ಅಲ್ಲಿ ಅಧ್ಯಕ್ಷರು APC ಸೇರಿದಂತೆ, ಅಧ್ಯಕ್ಷರು ಮುಖ್ಯಮಂತ್ರಿ ಸೇರಿದಂತೆ Yes, yes. ಈ ಒಂದು ಪ್ರಸ್ತಾವಕ್ಕೆ ನಿರ್ಣಯಕ್ಕೆ ಅವರ ಬೆಂಬಲ ಖಂಡಿತ ಹತ್ತು ಜಿಲ್ಲೆ ಬಿಟ್ಟು ಹೊರಗಿನವರು. ಆ ಪಕ್ಷದ ಇಲ್ಲ, ಬಿಕ್ಕಟ್ಟು. ಖಂಡಿತ ನಾಡಗೌಡರು ಮತ್ತೆ ಹಾಗೆ ರಾಘವೇಂದ್ರ ಕುಷ್ಟೂರ್ ಜೊತೆ ಮುಂದಿನ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.